ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತುಂಬಾನೇ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ಮಾಹಿತಿಯಪ್ಪ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ದಿಂದ ಬಂದಿರುವಂತಹ ಉದ್ಯೋಗದ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತೇ ಫಸ್ಟ್ ಟೈಮ್ ನೀವು ಯೂಟ್ಯೂಬ್ ಒಳಗಡೆ ನಾನು ಮಾಡೋದ ವಿಡಿಯೋ ನೋಡ್ತಾ ಇದ್ರಪ್ಪ ಅಂದ್ರೆ ಏನ್ ಮಾಡ್ಬೇಕಾ, ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಾಜು ಒಂದು ಬೆಲ್ ಐಕಾನ್ ಗಂಟೆ ಬರುತ್ತೆ, ಅದಕ್ಕೂ ಬಾರಿಸ್ಬಿಟ್ರಪ್ಪ ಅಂದ್ರೆ ಸಾಕು. ನಾ ಮಾಡೋದ ಈ ತರ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿಯಾಗಿರುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ಗಳನ್ನ ನೋಡಿ ಮಾಹಿತಿಯನ್ನು ಪಡೆದು ಆನ್ಲೈನ್ ಅರ್ಜಿ ಹಾಕುವಂತಹ ವಿಧಾನ ಕೂಡ ತಿಳ್ಕೋಬಹುದು. ನೋಡೋಣ, ಇವತ್ತು SSLC ಪಾಸ್ ಆದ ಅಭ್ಯರ್ಥಿಗಳಿಗೆ ಕೃಷಿ ಇಲಾಖೆಯಲ್ಲಿ 641 ಖಾಲಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. IARI ಟೆಕ್ನಿಕಲ್ ಜಾಬ್ ಫಾರ್ 2021 ಅಂತ ನಾವು ನೋಡಬಹುದು. ನೆಕ್ಸ್ಟ್ ಕೆಳಗಡೆ ಬರ್ತಿದ್ದಾನೆ, ಇದರ ಪ್ರತಿಯೊಂದು ಡೀಟೇಲ್ಸ್ ಅನ್ನ ನಿಮಗೆ ತಿಳಿಸ್ಕೊಟ್ಟು ಅದಾದ್ಮೇಲೆ ಯಾವ ತರ ಇದನ್ನ ಆನ್ಲೈನ್ ಅರ್ಜಿಯನ್ನು ಹಾಕಬಹುದು ಅನ್ನೋ ಮಾಹಿತಿನೂ ಕೂಡ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯು AIRI ಟೆಕ್ನಿಕಲ್ ಜಾಬ್ 2021 ಟೆಕ್ನಿಷಿಯನ್ ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಬಿಡುಗಡೆ ಮಾಡಿದ್ದು, ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಗ್ತಿದ್ಯಾ? ಒಟ್ಟು ಹುದ್ದೆಗಳ ಸಂಖ್ಯೆ ಬಂದು ಒಟ್ಟು ಟೆಕ್ನಿಷಿಯನ್ ಹುದ್ದೆಗಳ ಸಂಖ್ಯೆ 641 ಆಗಿರುತ್ತೆ. ಮತ್ತೆ ವರ್ಗವಾರು ಹುದ್ದೆಗಳ ವಿವರನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಸಾಮಾನ್ಯ ಅಭ್ಯರ್ಥಿಗಳಿಗೆ 261 ಇರುತ್ತೆ. ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ 61 ಪೋಸ್ಟ್ಗಳ ರೆಗ್ಯುಲೇಷನ್ ಇರುತ್ತೆ. ನೆಕ್ಸ್ಟ್ ಪರಿಶಿಷ್ಟ ಜಾತಿಯವರಿಗೆ 93, ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 68 ರೆಗ್ಯುಲೇಷನ್ ಇರುತ್ತೆ. ಇತರೆ ಹಿಂದುಳಿದ ವರ್ಗ ಅಭ್ಯರ್ಥಿಗಳಿಗೆ 131 ಪೋಸ್ಟ್ಗಳನ್ನ ಅವರು ಕಾಲ್ಫರ್ಮ್ ಮಾಡ್ತಿದ್ದಾರೆ. ವಿದ್ಯಾರ್ಹತೆ ಏನಾಗಿರ್ಬೇಕಪ್ಪ ಇದಕ್ಕೆ ಅಂದ್ರೆ 10ನೇ ತರಗತಿ ಉತ್ತೀರ್ಣರಾಗಿರಬೇಕು ಸಾಕು. 10ನೇ ತರಗತಿ ಪಾಸ್ ಆದ್ರೆ ಸಾಕು, ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಅಧಿಸೂಚನೆ ಸೂಚಿಸಲಾಗಿದೆ. ನೆಕ್ಸ್ಟ್ SSLC 10th ಮುಗಿದಿರಬೇಕು. ನೆಕ್ಸ್ಟ್ ವಯೋಮಿತಿ ಏನಿರತ್ತಪ್ಪ ಇದಕ್ಕಂದ್ರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು, ಗರಿಷ್ಠ 30 ವರ್ಷ ಮೀರಿರಬಾರ್ದು. ಮತ್ತೆ ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ ಅಭ್ಯರ್ಥಿಗಳಿಗೆ ಎಂದಿನಂತೆ ವಯೋಮಿತಿ ಸಡಿಲಿಕೆ ಕಲ್ಪಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಅರ್ಜಿ ಶುಲ್ಕ ಏನಿರತ್ತಪ್ಪ ಅಂದ್ರೆ ಸಾಮಾನ್ಯ ಮತ್ತೆ OBC ಆರ್ಥಿಕ ಹಿಂದುಳಿದ ಅಭ್ಯರ್ಥಿಗಳಿಗೆ 1000 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ನೆಕ್ಸ್ಟ್ ಮಹಿಳಾ SC ST ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 300 ರೂಪಾಯಿಯನ್ನ ಕಟ್ಟಬೇಕಾಗತ್ತೆ. ನೆಕ್ಸ್ಟ್ ಆಯ್ಕೆ ವಿಧಾನ ಯಾವ ತರ ಇರತ್ತಪ್ಪ ಅಂದ್ರೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಆನ್ಲೈನ್ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಆಯ್ಕೆ ಮಾಡಲಾಗುವುದು ಅಂತ ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್ ಅರ್ಜಿ ಸಲ್ಲಿಸಲು ಬಯಸುವ ವಿಧಾನ ಯಾವ ತರ ಇರುತ್ತೆ ಅಂದ್ರೆ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಅಧಿಕೃತ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಇದರದ ಲಿಂಕ್ ಎಲ್ಲಾನು ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ಮತ್ತೆ ಅರ್ಜಿ ಹಾಕೋದು ಕೂಡ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಓಕೆನಾ? ಇದರ ಮೂಲಕ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪ್ರಮುಖ ದಿನಾಂಕ ಯಾವ್ಯಾವಪ್ಪ ಅಂದ್ರೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 18/12/2021 ಆಗಿರುತ್ತೆ. ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/1/2022 ರಾತ್ರಿ 11:55 ಗಂಟೆವರೆಗೆ ನೀವು ಅರ್ಜಿಯನ್ನು ಹಾಕಬಹುದು. ಆನ್ಲೈನ್ ಪರೀಕ್ಷೆ ದಿನಾಂಕ 2022 ಜನವರಿ 25ರಿಂದ ಫೆಬ್ರವರಿ 5ರವರೆಗೆ ನಡೆಯುತ್ತದೆ. ನೆಕ್ಸ್ಟ್ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಸಲ್ಲಿಸುವ ವೇಳೆ ಗರಿಷ್ಠ 5 ಸಿಟಿಗಳನ್ನು ಪರೀಕ್ಷೆ ಕೇಂದ್ರಗಳನ್ನಾಗಿ ಆಯ್ಕೆ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ವೆಬ್ಸೈಟ್ ಮತ್ತೆ ಡೌನ್ಲೋಡ್ ನೋಟಿಫಿಕೇಶನ್ ಇದೆಲ್ಲಾನು ಕೂಡ ನಾನು ನಿಮಗೆ ಬೇಸಿಕ್ಲಿ ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀನಿ. ಎದ್ರೊಳಗಪ್ಪ ಅಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಅದರಲ್ಲಿ ನಿಮಗೆ ಬೇಸಿಕ್ ಡೀಟೇಲ್ಸ್ ಕೂಡ ಕೊಟ್ಟಿರ್ತೀನಿ. ಅಲ್ಲಿಂದನೂ ಕೂಡ ಪಡೆದು ನೀವು ಅರ್ಜಿಯನ್ನ ಸಲ್ಲಿಸಬಹುದು. ನೋಡೋಣ ಇವತ್ತ ಯಾವ ತರ ಅರ್ಜಿ ಸಲ್ಲಿಸಬಹುದು. ನಾನು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಅರ್ಜಿ ಸಲ್ಲಿಸುವಂತಹ ವಿಧಾನ ಕೂಡ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಓಕೆನಾ? ಈ ತರ ನೀವು ಅರ್ಜಿಯನ್ನ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಆಗ್ತಾ ಇದೆಯಾ? ನೋಡ್ಬೋದು ನೀವೆಲ್ಲ ಇಲ್ಲೆಲ್ಲ ಪೇಜ್ ಪೂರ್ತಿ ಕಂಪ್ಲೀಟ್ ಆಗಿ ಓದ್ಕೊಂಡ್ ಬಿಡ್ಬೋದು. ನೆಕ್ಸ್ಟ್ ಅದಾದ್ಮೇಲೆ ಕೆಳಗಡೆ ಒಂದು ಮೆಸೇಜ್ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು ಕೆಳಗಡೆ ಮೆಸೇಜ್ ಬರ್ತಾ ಇದೆ. ಇಲ್ಲಿಂದ ನಾನು ಇಲ್ಲೊಂದು ಟಿಕ್ ಮಾರ್ಕ್ ಬರುತ್ತೆ. ಇದೆಲ್ಲ ಓದ್ಕೊಂಡು ನೀವೇನ್ ಮಾಡ್ಬೋದು, ಇದನ್ನ ಫ್ರೆಶ್ ಮಾಡ್ಕೊಂಡು ಪ್ರೊಸೀಡ್ ಟು ರಿಜಿಸ್ಟರ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಆಗುತ್ತೆ. ಇವಾಗ ಕ್ಲಿಕ್ ಮಾಡ್ತಿದ್ದಂಗೆ ವೇಟ್ ಮಾಡ್ಬೇಕು. ಯಾವುದೇ ಅರ್ಜಿ ಹಾಕೋದು ಬಹಳ ಡಿಫಿಕಲ್ಟ್ ಏನಿಲ್ಲ, ತುಂಬಾ ಸರಳವಾದ ವಿಧಾನ ಇದೆ. ಯಾವುದು ಕೂಡ ಬಹಳ ಅತ್ಯಂತ ಅರ್ಜಿ ಹಾಕೋದು ಹೆಂಗಪ್ಪ ನಮಗೆ ಹಾಕಕ್ ಬರುದಿಲ್ಲ ಅಂತ ತಲೆ ಕೆಡಿಸ್ಕೋಬೇಡ್ರಿ. ಎಲ್ಲಾ ಡಿಗ್ರಿ ಮುಗ್ದಿರ್ತಾವತ್ತ, ಇದು ಬರೀ ಅರ್ಜಿ ಹಾಕೋ ಡಿಗ್ರಿ ನಿಮ್ಗೆ ಬಹಳ ದೊಡ್ಡದೇನ?
ಬಹಳ ಈಸಿ ಇರ್ತದೆ. ನೆಕ್ಸ್ಟ್ ಇದನ್ನೇ ಕ್ಲೋಸ್ ಮಾಡ್ಕೋಬೇಕು. ಮಾಡ್ತಿದ್ದಾನೆ ಕೆಳಗಡೆ ಬರುತ್ತೆ ಇಲ್ಲಿ ಅಪ್ಲಿಕೇಶನ್ ಪೋಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಯಾವುದು ಟೆಕ್ನಿಕಲ್ T1 ಪೋಸ್ಟ್ ಅಂತ ಇರುತ್ತೆ, ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಕೆಳಗಡೆ ಬರ್ತಿದ್ದಾನೆ ಕ್ಯಾಂಡಿಡೇಟ್ ನೇಮ್ ಕೂಡ ನೀವು ಅಪ್ಲೈ ಮಾಡ್ಕೋಬೇಕು. ನೆಕ್ಸ್ಟ್ ಕ್ಯಾಂಡಿಡೇಟ್ ನೇಮ್ ಆಗ್ತಿದ್ದಾನೆ ಇಲ್ಲಿಂದ ನಿಮ್ಮ ಫೋನ್ ನಂಬರ್ ಕೂಡ ನೀವೇನ್ ಮಾಡ್ಕೋಬೇಕು ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಇರುವಂತ ಇಮೇಲ್ ಐಡಿ ಕೂಡ ನೀವು ಅಪ್ಲೈ ಮಾಡಬೇಕು. ಓಕೆ, ನನ್ನ ಕಡೆ ಇರುವಂತ ಒಂದು ಇಮೇಲ್ ಐಡಿಯನ್ನ ನಾನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಈ ಇಮೇಲ್ ಐಡಿಯನ್ನ Ctrl+C ಕಾಪಿ ಮಾಡ್ಕೊಂಡು ನಿಮ್ ಕಡೆ ಇಮೇಲ್ ಐಡಿ ಇರಬೇಕು. ಪ್ರತಿಯೊಂದು ಫೋನ್ ಒಳಗೆ ಇಮೇಲ್ ಐಡಿ ಇದ್ದಿರ್ತದೆ. ಆ ಇಮೇಲ್ ಐಡಿಯನ್ನ ನಾನು ಏನ್ ಮಾಡ್ಕೋತಾ ಇದ್ದೀನಿ ಇಲ್ಲಿಂದ ಆಡ್ ಮಾಡ್ಕೋತಾ ಇದ್ದೀನಿ. ಓಕೆ, ಇಷ್ಟ ಆಗ್ತಿದ್ದಾನೆ. ಮತ್ತೆ ಕನ್ಫರ್ಮ್ ಜಿಮೇಲ್ ಐಡಿ ಅಂತ ಹೇಳುತ್ತೆ. ಇಷ್ಟೆಲ್ಲ ಆದ್ಮೇಲೆ ಏನ್ ಮಾಡೋದು, ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ನಂಬರ್ ಅನ್ನ ನೀವು ಅಪ್ಲೈ ಮಾಡ್ಕೋಬೇಕು. ಇನ್ನೊಂದು ನಿಮಗೆ ನೆನಪಿರ್ಲಿ, ಇಲ್ಲಿ ಯಾವ್ದು ಸ್ಟಾರ್ ಮಾರ್ಕ್ ಕರೆಕ್ಟ್ ಆಗಿರುತ್ತಲ್ಲ, ಈ ಸ್ಟಾರ್ ಮಾರ್ಕ್ ಮೇಲೆ ನೀವು ಕಂಪಲ್ಸರಿ ಏನ್ ಮಾಡ್ಕೋಬೇಕು, ಕ್ಲಿಕ್ ಮಾಡ್ಕೋಬೇಕು. ಓಕೆ, ನನ್ನ ಕಡೆ ಒಬ್ಬ ವಿದ್ಯಾರ್ಥಿ ಕೊಟ್ಟಿರುವಂತಹ ಡೀಟೇಲ್ಸ್ ಅನ್ನ ನಾನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಮೊಬೈಲ್ ನಂಬರ್, ಕಂಪಲ್ಸರಿ ಮೊಬೈಲ್ ನಂಬರ್ ಸ್ಟಾರ್ ಮಾರ್ಕ್ ಎಲ್ಲಿ ಇರುತ್ತೋ ಅದನ್ನ ಕಂಪಲ್ಸರಿ ನಾವು ಡೀಟೇಲ್ಸ್ ಅನ್ನ ಹಾಕ್ಲೇಬೇಕಾಗತ್ತೆ. ಗೊತ್ತಾಗ್ತಿದ್ಯಾ? ಇಲ್ಲಿ ನಾನು ನಂಬರ್ ಅನ್ನ ಟೈಪ್ ಮಾಡ್ಕೋತಾ ಇದ್ದೀನಿ. 5 ಇಲ್ಲಿಂದ 5S ಕ್ಯಾಪಿಟಲ್ ಇತ್ತು ಅಂದ್ರೆ ಕ್ಯಾಪಿಟಲ್ ಕೊಡಬೇಕು, ಇಲ್ಲ ಅಂದ್ರೆ ಸ್ಮಾಲ್ ಇತ್ತು ಅಂದ್ರೆ ಸ್ಮಾಲ್ ಕೊಡಬೇಕು. ನೆಕ್ಸ್ಟ್ C ಕ್ಯಾಪಿಟಲ್ ಇದೆ, ಆಮೇಲೆ Q ಸ್ಮಾಲ್ ಲೆಟರ್ ಇದೆ, ಅದಾದ್ಮೇಲೆ U8 S ಕ್ಯಾಪಿಟಲ್ ಲೆಟರ್ ಅಂತ ಇರುತ್ತೆ. ಇದೆಲ್ಲ ಆದ್ಮೇಲೆ ಇಲ್ಲಿಂದ ಸಬ್ಮಿಟ್ ಅಂತ ಹೇಳಬೇಕು. ಸಬ್ಮಿಟ್ ಆದ್ಮೇಲೆ ಇಲ್ಲಿ ಹೇಳುತ್ತೆ ನಿಮಗೆ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿತ್ತು ಅಂದ್ರೆ ಓಕೆ ಅಂತ ನೀವು ಫ್ರೆಶ್ ಮಾಡಬೇಕು. ಓಕೆ ಆಗ್ತಿದ್ದಂಗೆ ನಾವು ರಿಜಿಸ್ಟ್ರೇಷನ್ ಮಾಡ್ತಿದ್ದಂಗೆ ನಮ್ದು ಇಲ್ಲಿ ಯೂಸರ್ ಐಡಿ, ಅಪ್ಲಿಕೇಶನ್ ಸೀಕ್ವೆನ್ಸ್ ನಂಬರ್ ಕೂಡ ಬರುತ್ತೆ. ಇದನ್ನ ಬರ್ದ್ ಇಟ್ಕೋಬೇಕು. ಗೊತ್ತಾಗ್ತಿದ್ಯಾ? ಸಪೋಸ್ ನಿಮ್ಗೆ ಏನಾದ್ರು ಇಲ್ಲಿ ನಿಮ್ಮ ಇಂಟರ್ನೆಟ್ ಹೋಗ್ಬಿಡ್ತು ಅಂದ್ರೆ ಈ ತರ ಒಂದು ನಂಬರ್ ಕೊಟ್ಟಾಗ ಅದನ್ನ ನಾವು ಬರ್ದ್ ಇಟ್ಕೋಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕೆಳಗಡೆ ಬರ್ತಿದ್ದಂಗೆ ಇದನ್ನ ಕಂಟಿನ್ಯೂ ಮಾಡ್ಕೋಬೇಕು. ಇದೆಲ್ಲ ಆಗಿದೆಯಾ? ಈ ಸೀಕ್ವೆನ್ಸ್ ಐಡಿ ನಂಬರ್ ಅನ್ನ ನಾವು ಏನ್ ಮಾಡ್ಕೋಬೇಕು, ಕಾಪಿಯನ್ನ ಮಾಡ್ಕೋಬೇಕು. ಕಾಪಿ ಮಾಡ್ಕೊಂಡು ನಾವು ಒಂದ್ ಕಡೆ ಇಟ್ಕೊಂಡ್ಬಿಡ್ತೀನಿ. ನಾನು ಎಲ್ಲಿ ಇಡ್ತೀನಪ್ಪ ಅಂದ್ರೆ ನೋಟ್ ಪ್ಯಾಡ್ ಒಳಗಡೆ ನಾನು ಅದನ್ನ ಇಟ್ಕೊಂಡ್ಬಿಡ್ತೀನಿ. ಓಕೆ, ಈ ಸೀಕ್ವೆನ್ಸ್ ನಂಬರ್ ನನಗೆ ಬೇಕಾಗುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಇದೆಲ್ಲ ಕಂಟಿನ್ಯೂ ಆಗಿದೆಯಾ? ಇದು ಆದ್ಮೇಲೆ ಮತ್ತೆ ಏನಾದ್ರೂ ಇಲ್ಲಿ ಮುಂದೆ ಕೊಡ್ತಾ ಇದ್ದಾನ ಅಂತ ನೋಡ್ಕೋಬೇಕು. ಇಲ್ಲೇನ್ ಕೇಳುತ್ತೆ, ಯು ಹ್ಯಾವ್ ಸಕ್ಸಸ್ಫುಲ್ ಅಂಡ್ ಕಂಪ್ಲೀಟೆಡ್ ಬಂದಿದೆ. ಅಪ್ಲಿಕೇಶನ್ ಯೂಸಿಂಗ್ ಫಾರ್ ದ ಕ್ಯಾಂಡಿಡೇಟ್, ಶೇರ್ ಆನ್ ಯುವರ್ ಇಮೇಲ್ ಐಡಿ ಅಂತ ಬಂದಿದೆ. ಕಾಂಟ್ಯಾಕ್ಟ್ ಪ್ಲೀಸ್ ಚೆಕ್ ದ ಹಿಯರ್ ಟು ಫಿಲ್ ದ ಅಪ್ಲಿಕೇಶನ್ ಫಾರ್ಮ್ ಅಂತ ಬರ್ತಾ ಇದೆ. ಅವಾಗ ನಾವೇನ್ ಮಾಡಬೇಕು, ಈ ಅಪ್ಲಿಕೇಶನ್ ಫಾರ್ಮ್ ನಮ್ಮ ಜಿಮೇಲ್ ಒಳಗಡೆ ಏನಾದ್ರು ಮೆಸೇಜ್ ಬಂದಿದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕು. ಜಿಮೇಲ್ ಐಡಿ ಒಳಗೆ ನಾನು ಓಪನ್ ಮಾಡ್ಕೋತಾ ಇದ್ದೀನಿ. ಜಿಮೇಲ್ ಓಪನ್ ಮಾಡ್ತಿದ್ದಾನೆ, ಇದ್ರೊಳಗೆ ಮೆಸೇಜ್ ಬಂದಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿ ಸೈನ್ ಸಕ್ಸಸ್ಫುಲ್ ಅಂತ ಬಂದಿದೆ, ಇದನ್ನು ಓಪನ್ ಮಾಡ್ಕೋಬೇಕು. ಓಪನ್ ಆಗ್ತಿದ್ದಾನೆ, ನಾವು ಕೆಳಗಡೆ ಹೋಗಬೇಕು. ಸೀಕ್ವೆನ್ಸ್ ನಂಬರ್ ಕೂಡ ಕೊಟ್ಟಿದ್ದಾರೆ, ಮತ್ತೆ ಪಾಸ್ವರ್ಡ್ ಕೂಡ ಬಂದಿದೆ. ಗೊತ್ತಾಗ್ತಿದ್ಯಾ? ಇದನ್ನೇ ನಾವು ಏನ್ ಮಾಡ್ಬೇಕು, ಇವಾಗ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಯೂಸ್ ಮಾಡ್ಕೋಬೇಕು. ಗೊತ್ತಾಗ್ತಿದ್ಯಾ? ಓಕೆ, ಇದನ್ನಿರ್ಲಿ. ಇವಾಗ ಸೈನ್ ಇನ್ ಆಗಿದೆ ಅಂತ ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಲೋಸ್ ಆಯ್ತಾ? ವಾಪಸ್ ನಾವೇನ್ ಮಾಡ್ಬೇಕು, ಇದೇ ವೆಬ್ಸೈಟ್ ಒಳಗೆ ಹೋಗಿ ನಾವು ಸೈನ್ ಇನ್ ಆಗಿದ್ದೀವಿ. ವಾಪಸ್ ರಿಜಿಸ್ಟ್ರೇಷನ್ ಬೇಕಾಗಿಲ್ಲ ನನಗೆ, ವಾಪಸ್ ಹೋಗ್ಬೇಕು. ಯು ಆಲ್ರೆಡಿ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಕ್ಲಿಕ್ ಹಿಯರ್ ಲಾಗಿನ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ತಿದ್ದಾನೆ, ನಿಮ್ಗೆ ಕೊಟ್ಟಿರುವಂತಹ ಯೂಸರ್ ಐಡಿ ಇಲ್ಲೇನಿದೆಯಲ್ಲ, ಈ ಯೂಸರ್ ಐಡಿಯನ್ನ ನೀವೇನ್ ಮಾಡ್ಬೇಕು, ಅಲ್ಲೇ ಅಪ್ಲೈ ಮಾಡಬೇಕು. ಎಲ್ಲಿ ಅಪ್ಲೈ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಒಳಗೆ ಅಪ್ಲೈ ಮಾಡ್ಕೊಂಡು ಕೆಳಗಡೆ ಕೊಟ್ಟಿರುವಂತಹ ಇದೇ ಇರುತ್ತೆ, ನಿಮ್ಮ ಪಾಸ್ವರ್ಡ್ ಇರುತ್ತೆ. ಇದೇ ಪಾಸ್ವರ್ಡ್ ಅನ್ನ ನೀವೇನ್ ಮಾಡ್ಬೇಕು, ಇಲ್ಲಿ ಅಪ್ಲೈ ಮಾಡ್ಕೋಬೇಕು. Ctrl+C ಮಾಡ್ಕೋತಾ ಇದೀನಿ, ಕಾಪಿ ಕೊಡ್ತಾ ಇದೀನಿ, Ctrl+V. ಅದಾದ್ಮೇಲೆ ಇಲ್ಲಿ ಕೊಟ್ಟಿರುವಂತಹ ಇಮೇಜ್ ಅನ್ನ ನೀವೇನ್ ಮಾಡ್ಬೇಕು, ಟೈಪ್ ಮಾಡ್ಕೋಬೇಕು. JMB7Q ಇದನ್ನ ಹಾಕಿದಾನೆ, ಲಾಗಿನ್ ಅಂತ ಹೇಳಬೇಕು. ಓಕೆ, ಈ ತರ ಕಂಪ್ಲೀಟ್ ಆಗಿ ಓಪನ್ ಆದ ನಂತರ ನೀವು ಹಾಕಿರುವಂತಹ ಈ ಪಾಸ್ವರ್ಡ್ ಮತ್ತೆ ಯೂಸರ್ ಐಡಿ ಹಾಕಿದ ಮೇಲೆ ನಾವು ಏನ್ ಮಾಡ್ಕೋಬೇಕು, ಈ ತರ ಒಂದು ಪರ್ಸನಲ್ ಆಗಿ ನಮಗೆ ಏನಾಗಿರುತ್ತೆ, ಇಲ್ಲಿ ಲಾಗಿನ್ ಆಗ್ಬಿಟ್ಟಿರುತ್ತೆ. ಈಗ ಏನ್ ಮಾಡ್ಕೋಬೇಕು, ನೀವು ಫಿಲ್ ದ ಅಪ್ಲಿಕೇಶನ್ ಫಾರ್ಮ್ ಅಂತ ಬರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಓಕೆ, ಕ್ಲಿಕ್ ಮಾಡ್ತಿದ್ದಾನೆ. ಇದರೊಳಗೆ ಕೊಟ್ಟಿರುವಂತಹ ಡೀಟೇಲ್ಸ್ ಅನ್ನ ನೀವು ನೀಟಾಗಿ ಕರೆಕ್ಟ್ ಆಗಿ ಫಿಲ್ ಮಾಡ್ಕೋಬೇಕು. ಯಾವ ತರ ಮಾಡಬಹುದು ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಪ್ರತಿಯೊಂದು ಆನ್ಲೈನ್ ಅರ್ಜಿ ಹಾಕುವಂತ ವಿಧಾನವನ್ನ ನಿಮ್ಗೆ ನಾನು ತೋರಿಸ್ಕೊಡ್ತಾ ಇರ್ತೀನಿ. ಪ್ರತಿಯೊಂದು ದಿನಾಲು ಇದೇ ತರ ಕಲ್ತು ನೀವೇನ್ ಮಾಡ್ಬೇಕು, ಅಪ್ಲಿಕೇಶನ್ ಹಾಕ್ಬಹುದು. ನೆಕ್ಸ್ಟ್ ಕೆಳಗಡೆ ಬರ್ತಿದ್ದಂಗೆ ನಿಮ್ಮ ಡೀಟೇಲ್ಸ್ ಕೂಡ ನಾವು ಹಾಕಿರ್ತೀವಿ. ಇಲ್ಲಿಂದ ನಿಮ್ಮ ಜನರಲ್ ಅಂತ ಬರುತ್ತೆ, ಇಲ್ಲಿಂದ ಹೆಣ್ಣು ಗಂಡು, ಮೇಲ್ ಅಂತ ಸೆಲೆಕ್ಷನ್. ಕಾಸ್ಟ್ ಕ್ಯಾಟಗರಿ ಯಾವ್ದು ಬರುತ್ತೆ, SC ಅಂತ ನಾನು ಅಪ್ಲೈ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿಂದ ನ್ಯಾಷನಾಲಿಟಿ ಯಾವ್ದು ಬರುತ್ತಪ್ಪ, ಇಂಡಿಯನ್ ನ್ಯಾಷನಾಲಿಟಿ. ನೆಕ್ಸ್ಟ್ ಕೆಳಗಡೆ ಬರ್ತಿದ್ದಂಗೆ ಚಾಯ್ಸ್ ಎಕ್ಸಾಮ್ ಸೆಂಟರ್, ಒಂದು 5 ಎಕ್ಸಾಮ್ ಸೆಂಟರ್ ಅನ್ನ ನೀವು ಚಾಯ್ಸ್ ಮಾಡ್ಕೋಬೇಕು. ಒಂದೇದು ಯಾವ್ದು ಮಾಡ್ಕೊಳ್ಳೋಣಪ್ಪ, ಆಗ್ರಾನೇ ಬರೋದು, GUL ಗುಲ್ಬರ್ಗ ಅಂತ ಬತ್ತಾ. ಓಕೆ, ಗುಲ್ಬರ್ಗ ಆಯ್ತು. ಗುಲ್ಬರ್ಗ ಆಗ್ತಿದ್ದಾನೆ, ಹುಬ್ಬಳ್ಳಿ, HUBLI ಹುಬ್ಬಳ್ಳಿ ಇದೆ. ಓಕೆ, ಹುಬ್ಬಳ್ಳಿ ಆಗ್ತಿದ್ದಾನೆ. ಇನ್ನೊಂದು ಯಾವ್ದು ತಗೊಳ್ಳೋಣ, ಧಾರವಾಡ ಇದೆಯಾ,
ಧಾರವಾಡ ಇಲ್ಲ. ಓಕೆ, ಧಾರವಾಡ. ಇನ್ನು ನಾವು ನೋಡ್ಕೋಬೇಕು ಯಾವ್ದು ಬರುತ್ತೆ ಅನ್ನೋದು ಕೂಡ ನಮ್ಮ ಕರ್ನಾಟಕದೊಳಗೆ ಇರುವಂತಹ ಪ್ಲೇಸ್ಗಳನ್ನ ನಾವು ಇಲ್ಲಿಂದ ಚೆಕ್ ಮಾಡ್ಕೋಬೇಕು. ಸಪೋಸ್ ಇದ್ರೊಳಗೆ ಹುಡುಕೋದು ಬಹಳ ಕಷ್ಟ ಆಗ್ತಿತ್ತು ಅಂದ್ರೆ ನೋಟಿಫಿಕೇಶನ್ ಒಳಗೂ ಕೂಡ ಅವರು ನಮ್ಗೆ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಅಲ್ಲಿಂದಾನು ಕೂಡ ನೀವೇನ್ ಮಾಡ್ಬೋದು, ನೋಟಿಫಿಕೇಶನ್ ಒಳಗೆ ನೋಡಿ ಅಪ್ಲಿಕೇಶನ್ ಹಾಕ್ಬೋದು. ತುಂಬಾ ಈಸಿ ಆಗಿರ್ತದೆ. ತಗೊಂಡ್ಬಿಡೋಣ. ಓಕೆನಾ. ಬೆಳಗಾವ್ ತಗೊಂಡ್ರು ಕೂಡ ಪರವಾಗಿಲ್ಲ, ಬೆಳಗಾವ್ ತಗೋಬಹುದು. ಬೆಳಗಾವ್ ಬೇಡವಾ? ಬೆಳಗಾವ್ ಬೇಡ ಅಂದ್ರೆ ಓಕೆ, ಬೆಳಗಾವ್ ತಗೊಂಡ್ಬಿಡೋಣ, ಇರ್ಲಿ ಪರವಾಗಿಲ್ಲ, ಬೆಳಗಾಂ ತಗೊಂಡ್ಬಿಡ್ತೀನಿ. ಓಕೆ, ಇಷ್ಟೆಲ್ಲ 5 ಆಗ್ತಿದ್ದಾನೆ. ಮತ್ತೆ ಇಲ್ಲಿ ಏನ್ ಮಾಡ್ಬೇಕು, ಚಾಯ್ಸ್ ಎಕ್ಸಾಮಿನೇಷನ್ ಸಿಟಿ, ಎಕ್ಸಾಮ್ ಚಾಯ್ಸ್ 1 ಆಯ್ತು. ಸೇಮ್ ಮತ್ತೆ ಕೆಳಗಡೆನೂ ಕೂಡ ಕೊಡ್ತಾ ಇದ್ದಾರೆ. 1 2 3 4 ಆಗಿದಾವೆ, 5. ಅಥವಾ ಮೈಸೂರು ತಗೊಂಡ್ಬಿಡೋಣ. ಮೈಸೂರು ತುಂಬಾ ದೂರು, ಯಾಕಂದ್ರೆ ಹುಬ್ಬಳ್ಳಿ. ಓಕೆ ಆಯ್ತು, ಲಾಸ್ಟಿಗೆ ಮೈಸೂರು ಕೊಡೋಣ, ಇರ್ಲಿ ಪರವಾಗಿಲ್ಲ. ನೆಕ್ಸ್ಟ್ ಬರ್ತಿದ್ದಾನೆ ಕೆಳಗಡೆ ಡೇಟ್ ಹಾಕೊಂಡ್ಬಿಡ್ಬೇಕು. ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ನೀವು ಅಪ್ಲೈ ಮಾಡ್ಕೊಂಡ್ಬಿಡ್ಬೇಕು. ಓಕೆನಾ. ಡೇಟ್ ಆಫ್ ಬರ್ತ್ ಕೂಡ ನೀವು ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಜನ್ಮ ದಿನಾಂಕ ಕೂಡ ನೀವು ಏನ್ ಮಾಡ್ಕೋಬೇಕು, ಇಲ್ಲಿ ಅಪ್ಲೈ ಮಾಡ್ಕೋಬೇಕು. ಓಕೆ, ಅಪ್ಲೈ ಮಾಡ್ಕೊ. 93 ಜುಲೈ 12 ಈ ಡೇಟ್ ಆಫ್ ಬರ್ತನ ನಾನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಕೆಳಗೆ ಬರ್ತಿದ್ದಾನೆ. ಇಲ್ಲಿ ಏನು ಕರತ್ತಪ್ಪ, PWD ಏನಾದರೂ ಇದೆಯಾ? ಓಕೆ, ಇಲ್ಲ. ನೆಕ್ಸ್ಟ್ ಯು ಹ್ಯಾವ್ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದೀರಾ? ಇಲ್ಲ. ಯು ಆರ್ ಸರ್ವಿಂಗ್ ಡಿಫರೆನ್ಸ್ ಪರ್ಸನ್? ಇಲ್ಲ. ನೆಕ್ಸ್ಟ್ ಏನಾದರೂ ಎಂಪ್ಲಾಯ್ಮೆಂಟ್ ಇದ್ದೀರಾ? ಇಲ್ಲ. ಆಗ್ತಿದ್ದಾನೆ. ಸೇವ್ ಅಂತ ಕೊಡಬೇಕು. ಸೇವ್ ಸಕ್ಸಸ್ಫುಲ್ ಅಂತ ಬಂತು. ನೆಕ್ಸ್ಟ್ ಕೆಳಗಡೆ ಫಾದರ್ ನೇಮ್ ಕೂಡ ಕೊಡಬೇಕು. ಫಾದರ್ ನೇಮ್. ನೆಕ್ಸ್ಟ್ ಮದರ್ ನೇಮ್ ಕೂಡ ಕೊಡಬೇಕು. ಓಕೆ, ಮದರ್ ನೇಮ್ನು ಕೂಡ ಕೊಡಬೇಕು. ಓಕೆ, ನೆಕ್ಸ್ಟ್ ಕೆಳಗಡೆ ಬರ್ತಿದ್ದಾಗನೆ ಅಡ್ರೆಸ್ ಲೈನ್ ಕೂಡ ನೀವು ಅಪ್ಲೈ ಮಾಡ್ಕೋಬೇಕು. ಡೈರೆಕ್ಟ್ ಆಗಿ ನಿಮ್ಮ ಅಡ್ರೆಸ್ ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬೇಕು. ನೆಕ್ಸ್ಟ್ ಕೆಳಗಡೆ ಬರ್ತಿದ್ದಾನೆ ಸಿಟಿ ಕೂಡ ಅಪ್ಲೈ ಮಾಡ್ಕೋಬೇಕು. ಯಾವ ಜಿಲ್ಲೆಯಿಂದ ನೀವು ಅಪ್ಲೈ ಮಾಡ್ತಾ ಇದ್ದೀರಿ ಅದನ್ನ ಅಪ್ಲೈ ಮಾಡ್ಕೋಬೇಕು. ಓಕೆ, ಅಪ್ಲೈ ಮಾಡ್ತಿದ್ದಾನೆ. ಕೆಳಗಡೆ ಬರುತ್ತೆ. ತುಂಬ ಈಸಿಯಾಗಿರುವಂಥದ್ದು. ನೆಕ್ಸ್ಟ್ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿಂದ ಯಾವುದು ಬಾಗಲಕೋಟು ಈ ಥರ ಬೇರೆ ಬೇರೆ ಊರಿದೆ. ನಿಮ್ದು ಯಾವ ಊರು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಪಿನ್ ಕೋಡ್ ಕೂಡ ಅಪ್ಲೈ ಮಾಡಿಬಿಡಬೇಕು. ಓಕೆ, ನೆಕ್ಸ್ಟ್ ಇಲ್ಲೇನು ಕೇಳುತ್ತೆ, ಇವು ಪರ್ಮನೆಂಟ್ ಅಡ್ರೆಸ್ ಇದೆಯಾ? ಓಕೆ, ಪರ್ಮನೆಂಟ್ ಅಡ್ರೆಸ್ ಇದೆ ನಮ್ದು, ಯಾವುದು ಬೇರೆ ಬೇರೆ ಅಡ್ರೆಸ್ ಇಲ್ಲ. ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಹೇಳಬೇಕು. ನೆಕ್ಸ್ಟ್ ಅದಾದಮೇಲೆ ನೇಮ್ ಆಫ್ ದ ಬೋರ್ಡ್, ನೀವು ಯಾವ ಬೋರ್ಡ್ಲಿಂದ ಕಲ್ತಿದ್ದೀರಿ ಅಂತ ಕೇಳುತ್ತೆ. ಮಾಡ್ಬಿಡೋಣ. ಓಕೆ, KSEB ಅಂತ ಟೈಪ್ ಮಾಡೋಣ. ಕರೆಕ್ಟ್ ಇದೆಯಾ? KSEEB ಅಂತ ಬರುತ್ತೆ. ಅದನ್ನೇ EP ಅಂದರೆ ನಾವು ಕಲ್ತಿರುವಂಥ ಬೋರ್ಡ್ SLC. ಓಕೆ, ಏನಂತ ಬರುತ್ತೆ ಅದ್ರ ಫುಲ್ ಫಾರ್ಮ್ ಕೂಡ ನೋಡು. ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಬರುತ್ತೆ. ಕರ್ನಾಟಕ ಸೆಕೆಂಡರಿ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಕೂಡ ಬರುತ್ತೆ. ಓಕೆ, ಅದನ್ನು ನೀವು ಅಲ್ಲಿ ಅಪ್ಲೈ ಮಾಡ್ಕೊಂಡ್ಬಿಡ್ಬೇಕು. ಅಪ್ಲೈ ಆಗ್ತಿದ್ದಾನೆ. ಇನ್ಸ್ಟಿಟ್ಯೂಟ್ ನೇಮು, ನಿಮ್ಮ ಶಾಲೆ ಹೆಸರು ಕೂಡ ನೀವು ಬರಬೇಕು. INDAGI ಸಿಂಧಿ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಇಯರ್ ಆಫ್ ಪಾಸಿಂಗ್ 2009. ನೆಕ್ಸ್ಟ್ ಮಾರ್ಕಸ್ ಎಷ್ಟು ತಗೊಂಡಿವಿ ಅಂತ ಕೇಳುತ್ತೆ. ಮಾರ್ಕಸ್ ಫಾರ್ ಪರ್ಸೆಂಟೇಜ್ ಅಂತ ಕೇಳುತ್ತೆ. ಅದನ್ನು ನಾವು ಇಲ್ಲಿ ಅಪ್ಲೈ ಮಾಡ್ಕೋಬೇಕು. ಪರ್ಸೆಂಟೇಜ್ ಕೂಡ ಅಪ್ಲೈ ಮಾಡ್ಬೋದು. ತುಂಬ ಕಡಿಮೆ ಪರ್ಸೆಂಟೇಜ್ ಇರೋದು. ಎಷ್ಟಿದೆಯಪ್ಪ ಪರ್ಸೆಂಟೇಜ್ ಬರುತ್ತೋ ಅಂದರೆ 51.84, 51.84 ನೀವು ಮಾಡಿಕೊಂಡು ಇಲ್ಲಿಂದ ಸಿಂಬಲ್ನು ಕೂಡ ಕೊಡ್ಬೋದು. ಪರ್ಸೆಂಟೇಜು ಕೂಡ ನಾವು ಆ್ಯಡ್ ಮಾಡಿದ್ದೀವಿ. ಆಗಿದೆ. ಪಾಸಿಂಗ್ ಇಯರ್ 2009 ಬತ್ತಾ? 2009 ಕರೆಕ್ಟ್ ಆಯಿತು. ಓಕೆ, ನೆಕ್ಸ್ಟ್ ಬರ್ತಿದ್ದಾನೆ. ನೇಮ್ ಆಫ್ ದ ಸೆಕೆಂಡ್ ಇಯರ್ ಏನಾದರೂ ಕಲ್ತೀರಾ ಅಂದರೆ ಹಾಕ್ಬೋದು, ಕಲ್ತಿಲ್ಲ ಅಂದರೆ ಬಿಡ್ಬೋದು. ನೆಕ್ಸ್ಟ್ ಮತ್ತೆ ಜಾಸ್ತಿ ಕ್ವಾಲಿಫಿಕೇಶನ್ ಅಂದರೂ ಕಲ್ತೀರ. ನಾವು SLC ಮೇಲೆ ಅಪ್ಲೈ ಮಾಡ್ತಾ ಇದ್ದೀವಿ. ಮೋಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಇರೋದು ಇವು 3. ಓಕೆ, ಇಲ್ಲಿ ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ ನೋಡಿ. ಇದೆಷ್ಟೇ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಕೆಳಗಡೆ ನಮಗೆ ಏನು ಇಂಪಾರ್ಟೆಂಟ್ ಇಲ್ಲ, ಯಾಕಂದ್ರೆ ಇಲ್ಲಿ ಅವರು ಸ್ಟಾರ್ ಮಾರ್ಕ್ ಕೊಟ್ಟೇ ಇಲ್ಲ. ಹಾಗಾಗಿ ಅದನ್ನು ನೀವು ಹಾಕ್ಬೋದು, ಇಲ್ಲ ಅಂದರೆ ಬಿಡ್ಬೋದು. ಇದನ್ನು ಬಿಟ್ಬಿಡೋಣ, ಏನು ಅನ್ನೆಸೆಸರಿ ಇದೆ. 10th ಹಾಕಿದ್ರೆ ಅಂದರೆ ಸಾಕು. ನೆಕ್ಸ್ಟ್ ಇಷ್ಟ ಆಗ್ತಿದ್ದಾನೆ. ಡಾಟಾ ಸಕ್ಸಸ್ಫುಲ್ ಬತ್ತು. ಅದಾದ್ಮೇಲೆ ಮತ್ತೆ ನೋಡ್ಬೋದು ಇಲ್ಲಿಂದ ಅಪ್ಲೋಡ್ ಫಾರ್ ದ ಸಿಗ್ನೇಚರ್ ಅಂತ ಬರುತ್ತೆ. ನೆಕ್ಸ್ಟ್ ಅಪ್ಲೋಡ್ ಫಾರ್ ದ ಪಾಸ್ಪೋರ್ಟ್ ಸೈಜ್ ಕಲರ್ ಫೋಟೋಗ್ರಾಫಿ ಅಂತ ಬರುತ್ತೆ. ಅದನ್ನ ಅಪ್ಲೋಡ್ ಮಾಡ್ಕೋಬೇಕು. ನಿಮ್ಮ ಕಡೆ ಇರುವಂತ ಒಂದು ಫೋಟೋವನ್ನ ನೀವೇನ್ ಮಾಡ್ಕೋಬೇಕು, ಬ್ರೌಸರ್ ಒಳಗೆ ಹೋಗಿ ನಿಮ್ಮಲ್ಲಿ ಇರುವಂತಹ ಫೋಟೋಸ್ ಅನ್ನ ಅಪ್ಲೈ ಮಾಡಬೇಕು. ಓಕೆ, ನನ್ನ ಕಡೆ ಇರುವಂತ ಒಂದು ಫೋಟೋಸ್ ಕೂಡ ನಾನು ಇಲ್ಲಿಂದ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಬರುವಂತ ಫೋಟೋಸ್ಗಳನ್ನ ನಾನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಬಂದಿದೆ, ಸಕ್ಸಸ್ಫುಲ್ ಆಗಿದೆ. ಓಕೆ, ಸಕ್ಸಸ್ಫುಲ್ ಆಯಿತು. ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಫೋಟೋ ಆಗಿದೆ. ಫೋಟೋ ಹಾಕ್ತಿದ್ದಾನೆ. ಎಲ್ಲಾದ್ರೂ ಒಂದು ಕಡೆ ಕಾಣಿಸ್ಬೇಕು. ನಾವು ಹಾಕಿರುವಂಥ ಫೋಟೋಸ್ ಎಲ್ಲಾದ್ರೂ ಬರುತ್ತೆ, ನೋಡ್ಕೊಳ್ಳೋಣ. ಫೋಟೋ ಅಪ್ಲೋಡ್ ಆಗಿದೆಯಾ? ನೆಕ್ಸ್ಟ್ ಅದಾದ್ಮೇಲೆ ನಿಮ್ಮ ಸಿಗ್ನೇಚರು ಕೂಡ ಅಪ್ಲೈ ಮಾಡಬೇಕು. ಅವಾಗ ಇಲ್ಲಿಂದ ಬ್ರೌಸರ್ ಅಂತ ಹೇಳಬೇಕು. ನಿಮ್ಮ ಸಿಗ್ನೇಚರ್ ಕೂಡ ನೀವು ಇಲ್ಲಿಂದ ಅಪ್ಲೈ ಮಾಡ್ಕೋಬೇಕು. ಸಿಗ್ನೇಚರ್ ಆಗಿದೆಯಾ? ಕಂಪ್ಲೀಟ್ ಆಯಿತು, ಸಕ್ಸಸ್ಫುಲ್. ಓಕೆ, ಅಪ್ಲೋಡ್ ಫೈಲ್ ಸಕ್ಸಸ್ಫುಲ್ ಅಂತ ಬಂದಿದೆ. ಇದನ್ನ ಕ್ಲೋಸ್ ಮಾಡ್ಕೋಬೇಕು. ಇಲ್ಲಿಂದ ಕ್ಲೋಸ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಮತ್ತೆ ಯು ಅಪ್ಲೋಡ್ ಫಾರ್ ದ SLC ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್ ಅಂತ ಬರ್ತಾ ಇದೆ. ಅದಕ್ಕೂ ಕೂಡ ನಾವು ಏನು ಮಾಡಬೇಕು, SLC ಮಾರ್ಕ್ಸ್ ಕಾರ್ಡ್ ಅನ್ನ ನಾವು ಅಪ್ಲೋಡ್ ಮಾಡೋಣ. ಏನು ಭಾಳ ದೊಡ್ಡದೇನಿಲ್ಲ ಅದು. SLC ಮಾರ್ಕ್ಸ್ ಕಾರ್ಡ್ ಕೂಡ ನಾವಲ್ಲಿ ಅಪ್ಲೋಡ್ ಮಾಡ್ಬೋದು. ತುಂಬ ಈಸಿಯಾಗಿರುತ್ತೆ. ಓಕೆ, ನನ್ನ ಕಡೆ ಇರುವಂಥ ಡಾಕ್ಯುಮೆಂಟ್ಸ್ ಅನ್ನು ಓಪನ್ ಮಾಡಿಕೊಂಡು ಇದರ ಒಳಗಡೆ ಇರುವಂಥ SLC ಮಾರ್ಕ್ಸ್ ಕಾರ್ಡ್ ಕೂಡ ನಾವೇನು ಮಾಡ್ಬೋದು, ಅಪ್ಲೈ
ಮಾಡ್ಬೋದು. ಇಲ್ಲಿದೆ. ಓಕೆ, ಕರೆಕ್ಟ್ ಆಗಿದೆಯಾ? ಇದನ್ನೇ ಓಪನ್ ಮಾಡ್ಕೋತಾ ಇದ್ದೀನಿ. ಅಪ್ಲೋಡ್ ಆಗುತ್ತೆ, ಸಕ್ಸಸ್ಫುಲ್ ಆಯಿತು. ಓಕೆ, ನಾವು ಇದನ್ನೆಲ್ಲ ಅಪ್ಲೋಡ್ ಕೂಡ ಮಾಡಿದ್ದೀವಿ. SLC ಮಾರ್ಕ್ಸ್ ಕಾರ್ಡ್ ಕೂಡ ಅಪ್ಲೋಡ್ ಮಾಡಿದ್ದೀವಿ. ಅದರ ಜೊತೆಗೆ ಇವಾಗ ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕಾಗಿತ್ತು ಅಂದ್ರೆ ಅದಕ್ಕೂ ಕೂಡ ಕ್ಲಿಕ್ ಮಾಡಿಕೊಂಡು ನೀವೇನ್ ಮಾಡಬೇಕು, ಇಂಗ್ಲಿಷ್ ಒಳಗಡೆ ಇರುವಂತಹ ಕಾರ್ಡ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇರೋದ್ರಿಂದ ಅಲ್ಲಿ ಇಂಗ್ಲಿಷ್ ಅನ್ನ ನಾವು ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆ, ನನ್ನ ಕಡೆ ಇರುವಂತಹ ಕಾರ್ಡ್ ಸರ್ಟಿಫಿಕೇಟ್ ಅನ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ಇಂಗ್ಲಿಷ್ ಒಳಗಿರುವಂತದ್ದು. ಓಕೆ, ನಾನು ಅದನ್ನೇ ಅಪ್ಲೋಡ್ ಮಾಡೋಣ. ಎಲ್ಲಿದೆ ಕಾಸ್ಟ್ ಸರ್ಟಿಫಿಕೇಟ್ ಅಂತ ನಾನು ಟೈಪ್ ಮಾಡಿದ್ದೀನಿ. ಸಿ ಅಂತ ಟೈಪ್ ಮಾಡಿ ಇಲ್ಲಿಂದ ಬರ್ಬೋದು. ಇದರ ಒಳಗಡೆ ಇರುವಂಥದ್ದನ್ನು ನಾವು ಅಪ್ಲೈ ಮಾಡ್ಬೋದು. ಓಕೆನಾ? JPG ಒಳಗೆ ಸೇವ್ ಮಾಡಿದ್ದೀನಿ, ಅದನ್ನೇ ಓಪನ್ ಮಾಡ್ಕೊಳ್ಳೋಣ. ಎಲ್ಲಿ ಕಾಣಿಸುತ್ತೆ, ಇಲ್ಲೇ ಎಲ್ಲಾದರೂ ಒಂದು ಕಡೆ ಇರುತ್ತೆ. ಇದನ್ನೇ ಅಪ್ಲೈ ಓಪನ್ ಮಾಡ್ಕೋಬೋದು. ಇನ್ನೂ ಇದೆ, ಮೇಲ್ಗಡೆ ಇರ್ಬೋದು. ಓಕೆ, ಇಲ್ಲಿ ಕಾಣಿಸ್ತಿದ್ಯಾ? ಇಲ್ಲಿ ಇದನ್ನು ನೋಡೋಣ. ಓಕೆ, ಕರೆಕ್ಟ್ ಆಗಿದೆ. ಅದನ್ನು ಓಪನ್ ಮಾಡ್ಕೋತಾ ಇದ್ದೀನಿ. ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಅಂತ ಬರಬೇಕು. ಓಕೆ, ಸಕ್ಸಸ್ಫುಲ್ ಅಂತ ಬಂದಿದೆ. ಇಲ್ಲಿಂದ ಸೈಜ್ ಬಹಳ ದೊಡ್ಡದಾಗಿದೆ, ಹಾಗಾಗಿ ಅದರದ ಸೈಜ್ ಕೂಡ ನಾವು ಸ್ವಲ್ಪ ಕಡಿಮೆ ಇಟ್ಕೋಬೇಕು. ಡಾಕ್ಯುಮೆಂಟ್ ಸೈಜ್ಗಳನ್ನು ಕಡಿಮೆ ಮಾಡಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು, ಇದನ್ನೇ ಕಾಸ್ಟ್ ಅನ್ನು ಓಪನ್ ಮಾಡಿಕೊಂಡು ನಾವು ಏನು ಮಾಡಬೇಕು, ಇದಕ್ಕೆ ರೈಟ್ ಕ್ಲಿಕ್ ಮಾಡಿ ಓಪನ್ ವಿತ್ ಎದ್ರೊಳಗೆ ಹೋಗಬೇಕು, ಮೈಕ್ರೋಸಾಫ್ಟ್ ಫೀಚರ್ ಒಳಗೆ ಹೋಗಬೇಕು. ಇಲ್ಲಿಂದ ಸ್ವಲ್ಪ ರೆಜ್ಯುಲೇಷನ್ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅದಕ್ಕೆ ನಾವು. ಓಕೆ, ರೀಸೈಜ್ ಅಂತ ಇರುತ್ತೆ, ಇದರಲ್ಲಿ ಸ್ವಲ್ಪ ಸೈಜ್ ಅನ್ನ ಕಡಿಮೆ ಮಾಡಿಕೊಂಡು ನಾವೇನು ಮಾಡ್ಬೋದು, ಅದನ್ನ ಓಕೆ ಅಂತ ಮಾಡಿದರೆ ಸಾಕು. ಸ್ವಲ್ಪ ಸೈಜ್ ಕೂಡ MB ಒಳಗಡೆ ಕನ್ವರ್ಟ್ ಆಗಿರುತ್ತೆ. ಸೇವ್ ಆ್ಯಸ್ ಅಂತ ಕೊಡೋಣ. ಇಲ್ಲಿಂದ 02111 ಅಂತ ಕೊಟ್ಟು ಇನ್ನೊಂದು ಸರ್ತಿ ಅಪ್ಲೈ ಮಾಡೋಣ. ಕಡಿಮೆ ಆಗಿದೆ ಇಲ್ಲ ನೋಡ್ಕೊಳ್ಳೋಣ. ಸೇವ್ ಆಗಿದೆ. ಓಕೆ, ನೆಕ್ಸ್ಟ್ ಇದನ್ನೇ ರೈಟ್ ಕ್ಲಿಕ್ ಮಾಡೋದು, ಮತ್ತೆ ಪ್ರಾಪರ್ಟಿ ಚೆಕ್ ಮಾಡೋಣ 100 KB ಒಳಗೆ ಇದೆಯಾ ಅಂತೇಳಿ. ಓಕೆ, ಪ್ರಾಪರ್ಟೀಸ್ ಮಾಡೋಣ. ಎಷ್ಟು 6078 KB ಆಯ್ತು. ಇವಾಗ ಅಪ್ಲೋಡ್ ಆಗುತ್ತೆ. ಇದನ್ನೇ ಓಪನ್ ಮಾಡಿಕೊಂಡು ಮತ್ತೆ ಬೇಗ ಮಾಡಬೇಕು. ಯಾಕಂದ್ರೆ ಇಲ್ಲಿ ಬ್ರೌಸರ್ ಹೆಂಗಿರ್ತದೆ ಅಂದ್ರೆ ಬಹಳ ಸ್ಲೋ ಆಗಿ ಫಾಸ್ಟ್ ಆಗಿ ಮಾಡಬೇಕು, ಅವಾಗಲೇ ಇಲ್ಲಾಂದ್ರೆ ಸೆಷನ್ ಔಟ್ ಆಗಿಬಿಡುತ್ತೆ. ಓಕೆ, ಇವಾಗ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಯಿತು. ಕ್ಲೋಸ್. ಇದೆಲ್ಲನೂ ಕೂಡ ಸಕ್ಸಸ್ಫುಲ್ ಅಂತ ಈ ಥರ ಬರುತ್ತೆ. ಅದಾದ್ಮೇಲೆ ಎಲ್ಲ ಫೈನಲ್ ಆಗಿತ್ತು ಅಂದ್ರೆ ನಾವು ಏನು ಮಾಡ್ಬೋದು, ಇಲ್ಲಿಂದ ಟೈಪ್ ಮಾಡ್ಕೋಬೇಕು. ಜೆ ಅಂತೇಳಿ, ಜೆ ಸ್ಮಾಲ್ ಲೆಟರ್ ಇದೆ, JQ ಜಡ್. ನೆಕ್ಸ್ಟ್ ಮತ್ತೆ ಕ್ಯೂವನ್ನು ಫ್ರೆಶ್ ಮಾಡ್ಕೊಳ್ಳೋಣ. QHWR ಅಂತ ಬರುತ್ತೆ. ಇದನ್ನೇ ಐ ಅಗ್ರಿ ಅಂತ ಬಿಟ್ಟು ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡು ಐ ಅಗ್ರಿ ಅಂತ ಹೇಳಿ ನೀವೇನು ಪ್ರಿವ್ಯೂ ಮಾಡಿದರೆ ಒಂದ್ಸಾರಿ ನೀವು ಹಾಕಿರುವಂಥ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ನೋಡ್ಕೊಂಡ್ಬಿಡ್ಬೋದು. ಏನಾದರೂ ತಪ್ಪಾಗಿದೆಯಾ ಅಂತಲೂ ಕೂಡ ನೀವು ಒಂದ್ಸಾರಿ ಇದನ್ನು ಚೆಕ್ ಮಾಡ್ಕೋಬಹುದು. ಗೊತ್ತಾಗ್ತಿದೆಯಾ? ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ನೀವೇನೇನು ತಪ್ಪಾಗಿದೆಯೋ ಅಥವಾ ಇಲ್ಲೋ ಅನ್ನೋದು ಕೂಡ ನೀವೇನು ಮಾಡ್ಬೋದು, ಚೆಕ್ ಮಾಡ್ಕೊಂಡ್ಬಿಡ್ಬೋದು. ಓಕೆ, ಎಲ್ಲಾನು ಕೂಡ ಕರೆಕ್ಟ್ ಆಗಿದೆಯಾ ಚೆಕ್ ಮಾಡ್ಕೋತಾ ಇದ್ದೀನಿ. ಪ್ರತಿಯೊಂದು ಕೂಡ ಚೆಕ್ ಮಾಡ್ಕೋಬಹುದು. ಇದೆಲ್ಲ ಚೆಕ್ ಮಾಡಿದ ಮೇಲೆ ನೀವೇನು ಮಾಡ್ಬೋದು, ಇದನ್ನು ಅಪ್ಲೈ ಕೂಡ ಮಾಡ್ಬೋದು. ಕರೆಕ್ಟ್ ಆಗಿದೆಯಾ? ಓಕೆ, ಎಸ್ 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 ಹಾಕಿರುವಂಥ ಡೀಟೇಲ್ಸ್ ಕರೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟ್ 300 ರೂಪಾಯಿನ ಅಮೌಂಟು ಕೂಡ ನಾವು ಪೇ ಮಾಡಬೇಕಾಗತ್ತೆ ಅಲ್ಲಿ. ಓಕೆನಾ? ಇದೆಲ್ಲ ಕಂಪ್ಲೀಟ್ ಆದಮೇಲೆ ನಾವು ಏನು ಮಾಡಬೇಕು, ಮತ್ತೆ ಇದನ್ನು ಬ್ಯಾಕ್ ಹೋಗೋಣ. ಪ್ರಿವ್ಯೂ ಅಂತ ಇದೆ, ಇದನ್ನು ಕ್ಯಾನ್ಸಲ್ ಮಾಡ್ಕೋಬೇಕು. ಕ್ಯಾನ್ಸಲ್ ಮಾಡ್ತಿದ್ದಾನೆ, ಕರೆಕ್ಟ್ ಆಗಿದೆ ಅಂದರೆ ಸಬ್ಮಿಟ್ ಅಂತ ಫ್ರೆಶ್ ಮಾಡಿ ಸಬ್ಮಿಟ್ ಆಗಿಬಿಡುತ್ತೆ. ಓಕೆ, ಸಬ್ಮಿಟ್ ಆಗಿದೆ ನೋಡ್ಬೋದು. ಇದೆಲ್ಲ ಡೀಟೇಲ್ಸ್ ಅನ್ನ ನೀವು ಓದ್ಕೊಂಡ್ಬಿಡ್ಬೋದು. ಅಪ್ಲಿಕೇಶನ್ ಏನೇನಾಗಿದೆ ಏನೇನು ಆಗಿಲ್ಲ ಅನ್ನೋದು ಕೂಡ ನೀವು ಕರೆಕ್ಟಾಗಿ ನೋಡಿಕೊಂಡು ಏನು ಮಾಡ್ಬೋದು, ಇಲ್ಲಿಂದ ಅಪ್ಲಿಕೇಶನ್ ಓಕೆ ಅಂತ ಸೇವ್ ಮಾಡ್ಬೋದು. ಗೊತ್ತಾಗ್ತಿದೆಯಾ? ಐ ಅಗ್ರಿ ಕರೆಕ್ಟ್ ಆಗಿದೆಯಾ? ಓಕೆ, ಅಗ್ರಿ ಅಂತ ಹೇಳಬೇಕು. ಅಗ್ರಿ ಅಂತ ಹೇಳ್ತಿದ್ದಾಗನೇ SBI ಅಂದರೆ ನೀವು ಅಮೌಂಟನ್ನು ಪೇ ಮಾಡುವಂಥ ಜಾಗ ಇವಾಗ ಇಲ್ಲಿ ಓಪನ್ ಆಗುತ್ತೆ. ತೋರಿಸ್ತೀನಿ ನಿಮಗೆ ಯಾವ ಥರ ಅಮೌಂಟ್ ಕೂಡ ಅಪ್ಲೈ ಮಾಡ್ಬೋದು ಅಂತ ಬರ್ತಾ ಇದೆ. ನೆಟ್ ಬ್ಯಾಂಕಿಂಗ್ ಕೂಡ ಬರ್ತಾ ಇದೆ. ನನ್ನ ಕಡೆ ನೆಟ್ ಬ್ಯಾಂಕಿಂಗ್ ಇರೋದ್ರಿಂದ ನಾನು ಮಾಡ್ತಾ ಇಲ್ಲ. ಓಕೆ, ನಾಳೆ ಬೇರೆ ಒಂದು ಶಾಪಿಗೆ ಹೋಗಿ ನಾನು ಇದನ್ನು ನೆಟ್ ಬ್ಯಾಂಕಿಂಗ್ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ನಂದು ಲಾಕ್ ಆಗಿದೆ. ಓಕೆ, ಇದರ ಒಳಗಡೆ ನೀವು ನೆಟ್ ಬ್ಯಾಂಕಿಂಗ್ ಈ ಥರ ಎಲ್ಲಾನು ಕೂಡ ಪೇಮೆಂಟ್ ಮೂಡ್ ಕೂಡ ನೀವು ಈ ಥರ ಎಲ್ಲ ಥರನೂ ಕೂಡ ಮಾಡ್ಬೋದು. ಗೊತ್ತಾಗಿದೆಯಾ? ತುಂಬ ಈಸಿಯಾಗಿರುತ್ತೆ. ಈ ಥರ ಪ್ರತಿಯೊಂದು ವಿಡಿಯೋಸ್ಗಳು ನಾನು ಮಾಡಿ ನಿಮಗೆ ಉದ್ಯೋಗದ ಮಾಹಿತಿ ಮತ್ತು ಅರ್ಜಿ ಹಾಕುವಂಥ ವಿಧಾನ ಕೂಡ ತಿಳಿಸ್ತಾ ಇರ್ತೀನಿ. ಪ್ರತಿಯೊಂದು ಇದೇ ಥರ ಡೀಟೇಲ್ಸನ್ನು ಪಡಿಬೇಕಾಗಿತ್ತು ಅಂದರೆ ಏನು ಮಾಡಬೇಕು, ಇವಾಗ ತುಂಬ ಈಸಿಯಾಗಿದೆ. ಮುಂದಿನ ಇಲ್ಲ ಪೇಮೆಂಟ್ ಮಾಡುವಂಥ ಅವಕಾಶ ಇರುತ್ತೆ. ಅದೇ ಯೂಸರ್ ID ಪಾಸ್ವರ್ಡ್ ತಗೊಂಡು ನೀವು ಬೇರೆ ಅಂಗಡಿಗೆ ಹೋಗಿ ಅಲ್ಲಿ ದುಡ್ಡು ಕೊಟ್ಟರೆ ಸಾಕು, ಪೇಮೆಂಟ್ ಮಾಡಿ ನಿಮಗೆ ಸಕ್ಸಸ್ಫುಲ್ ಮಾಡಿ ಪ್ರಿಂಟ್ ತೆಗೆದು ಕೊಡ್ತಾರೆ. ಈ ಥರ ಪ್ರತಿಯೊಂದು ಡೀಟೇಲ್ಸನ್ನು ನಿಮಗೆ ನಾನು ಮನೆಯಲ್ಲೇ ಕೂತ್ಕೊಂಡು ನಿಮ್ಗೆ ಹೇಳ್ಕೊಡ್ತಾ ಇರ್ತೀನಿ. ಪ್ರತಿಯೊಂದು ಮಾಹಿತಿಯನ್ನು ಪಡೆದು ಆನ್ಲೈನ್ ಅರ್ಜಿಯನ್ನು ಹಾಕುವಂಥದ್ದನ್ನು ತಿಳಿದುಕೊಳ್ಳಿ, ಮತ್ತೆ ಉದ್ಯೋಗ ಮಾಹಿತಿ ಕೂಡ ಪಡಿತಾ ಇರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ ಆತ್ಮೀಯ ವೀಕ್ಷಕರೇ.